ಇನ್ನು ಮೊಟ್ಟೆ ಎಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಮುನಿರತ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಂದಿನಿ ಲೇಔಟ್ ಠಾಣೆಗೆ ಶಾಸಕ ಮುನಿರತ್ನ ದೂರು. ನಿನ್ನೆ ಏನು ಮೊಟ್ಟೆ ಎಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುನಿರತ್ನ. ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ದೂರಿನಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಅಂತಂದ್ರೆ ಡಿ.ಕೆ. ಸುರೇಶ್, ಕುಸುಮ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ. 100ರಿಂದ 150 ಜನರ ವಿರುದ್ಧ ದೂರು ನೀಡಿರುವಂತಹ ಮುನಿರತ್ನ ಟಿವಿ9ನಲ್ಲಿ ಎಫ್ಐಆರ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಅದು ಕೂಡ 100ರಿಂದ 150 ಜನರ ವಿರುದ್ಧ ಕಂಪ್ಲೇಂಟ್. ಎಫ್ಐಆರ್ನ ಡೀಟೇಲ್ಸ್ ಲಭ್ಯವಾಗಿದೆ ಟಿವಿ9ಗೆ. ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಇಬ್ಬರು ವಕೀಲರ ರೂಪದಲ್ಲಿ ಬಂದು ಧಮಕಿ ಹಾಕಿದ್ರು. ಡಿಸೆಂಬರ್ 5ನೇ ತಾರೀಕು ಬಂದು ನನಗೆ ಕೊಲೆ ಬೆದರಿಕೆ ಹಾಕಿದ್ರು. ಹಾಗೆ ಈ ಫೋಕ್ಸೋ ಕೇಸ್ನಲ್ಲಿ ಮತ್ತೆ ಜೈಲಿಗೆ ಹಾಕೋದಾಗಿ ಬೆದರಿಕೆ ಹಾಕಿದ್ರು. ನೆಮ್ಮದಿಯಾಗಿರಬೇಕಾದ್ರೆ ನೀನು ರಾಜೀನಾಮೆ ಕೊಡಬೇಕು, ಕುಸುಮಾರನ್ನ ಸಚಿವೆ ಮಾಡೋದಕ್ಕೆ ಅಣ್ಣ ಸುರೇಶ್ ಅವರ ಆಸೆ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೆ ಕುಸುಮಾರನ್ನ ಸಚಿವೆ ಮಾಡಬೇಕು ಅನ್ನೋದು ಇವರ ಆಸೆ. ಇಲ್ಲದೇ ಇದ್ದರೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಬಿಡಲ್ಲ, ಆಸಿಡ್ ಕೋಳಿ ಮೊಟ್ಟೆ ಹೊಡೆದು ಹಲ್ಲೆ ಮಾಡೋದಾಗಿ ಧಮಕಿ ಹಾಕಿದ್ದಾರೆ ಅಂತ. 100ರಿಂದ 150 ಜನರು ಸೇರಿಸಿ ನಿನ್ನ ಮೇಲೆ ದಾಳಿ ಮಾಡಿಸ್ತೀವಿ, ನಿನ್ನ ಬಟ್ಟೆ ಹರಿದಾಕಿ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಪೊರಕೆಯಿಂದ ಹೊಡಿಸ್ತೀವಿ, ನಿನ್ನ ಕಾರಿಗೆ ಬೆಂಕಿ ಹಚ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಡೀಟೇಲ್ ಆಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮೊಟ್ಟೆ ಎಸೆದಂಥ ಪ್ರಕರಣ, ಇದಕ್ಕೆ ಪೊಲೀಸರಿಗೆ ಮುನಿರತ್ನ ಕೊಟ್ಟಿರುವಂಥ ದೂರು ಇದು ಇವತ್ತು ನೆನ್ನೆದಲ್ಲ, ಭಾಳ ದಿನಗಳಿಂದ ನನಗೆ ಇದೇ ರೀತಿಯಾದಂಥ ಧಮಕಿಗಳು ಬರ್ತಾ ಇದೆ ಧಮಕಿ ಅಂತ.